ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಕೆಲಸದ ಬಗ್ಗೆ ಏನಾಯ್ತು? ಎಲ್ಲಾದರೂ ಕೆಲಸ ಖಾಲಿ ಇದೆಯಂತ? ಇಲ್ಲ ಲಕ್ಷ್ಮಿ, ನೀನು ಮಾಡೋ ಅಂಥ ಕೆಲಸ ಎಲ್ಲೂ ಸಿಗಲಿಲ್ಲ. ಎಲ್ಲ ಕಡೆ ವಿಚಾರಿಸಿ ನೋಡಿದ್ವಿ, ಎಲ್ಲೂ ಕೆಲಸ ಖಾಲಿ ಇಲ್ವಂತೆ. ನೀನು ಮಾಡೋ ಅಂಥ ಕೆಲಸ ಖಾಲಿ ಇಲ್ಲ. ಖಾಲಿ ಇರೋ ಕೆಲಸ ನೀನು ಮಾಡೋಕ್ಕಾಗಲ್ಲ. ಒಂದು ಕಡೆ ಕೆಲಸ ಖಾಲಿ ಇದೆಯಂತೆ, ಅದು ಬೇರೆ ರಾಜ್ಯದಲ್ಲಿ. ಅಕ್ಕ, ಎಲ್ಲಿ ಕೆಲಸ ಖಾಲಿ ಇರೋದು? ಎಲ್ಲಿದ್ರೂ ಪರವಾಗಿಲ್ಲ ಅಕ್ಕ, ನಾನು ಹೋಗ್ತೀನಿ. ಬೇರೆ ರಾಜ್ಯ, ಬೇರೆ ದೇಶ, ಎಲ್ಲಿದ್ರೂ ಪರವಾಗಿಲ್ಲ. ಆದರೆ ಇಲ್ಲಿಂದ ದೂರ, ಅವ್ರ ಕಣ್ಣಿಂದ ಅಕ್ಕಣ್ಣಿಂದ ಆದಷ್ಟು ದೂರ ಹೋದರೆ ಸಾಕು. ನನ್ನ ಹೊಟ್ಟೆ ಪಾಡಿಗೆ ನನ್ನ ಬದುಕೋಸ್ಕರ ಒಂದೇ ಒಂದು ಕೆಲಸ ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕಕ್ಕ. ಮುಂಬೈಯಲ್ಲಿ ಕೆಲಸ ಇದೆ, ಹೋಗ್ತೀಯಾ? ಹಾಂ ಅಕ್ಕ, ಹೋಗ್ತೀನಿ. ಅಲ್ಲ ಕಣೆ, ನೀನು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತೀಯಾ? ಅಕ್ಕ, ನಂಗೆ ಭಾಷೆ ಬರ್ದಿದ್ರೆ ಏನಂತೆ, ದೇವ್ರು ನನಗೆ ಮಾತಾಡೋಕ್ಕೆ ನಾಲ್ಗೆ ಕೊಟ್ಟಿದ್ದಾನೆ. ಕೆಲವ್ರಿಗೆ ಅದೂ ಇರಲ್ಲ, ನೋಡೋಕ್ಕೆ ಕಣ್ಣಿರಲ್ಲ, ಕೆಲಸ ಮಾಡೋಕ್ಕೆ ಕೈ ಇರಲ್ಲ, ಓಡಾಡೋಕ್ಕೆ ಕಾಲಿರಲ್ಲ. ಆದರೆ ಆ ದೇವರು ನನಗೆಲ್ಲನೂ ಕೊಟ್ಟಿದ್ದಾನೆ. ನಾನು ಹೆಂಗೋ ಕನ್ಸನ್ನೆ ಕೈ ಸನ್ನೆ ಹೆಂಗೋ ಮಾಡ್ಕೊಂಡು ಬದಿಕೊಳ್ತೀನಕ್ಕ. ಇಲ್ಲ ಲಕ್ಷ್ಮಿ, ನೀನು ನನ್ನ ತಂಗಿ ಥರ. ನನಗೆ ತಂಗಿ ಇದ್ದಿದ್ರೆ ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಊರಿಗೆ ಕೆಲಸ ಕಳಿಸ್ತಾ ಇರಲಿಲ್ಲ. ನಿನ್ನನ್ನು ಕಳಿಸಲ್ಲ, ನಿನಗಿದೇ ಊರಲ್ಲೇ ಕೆಲಸ ಕೊಡಿಸ್ತೀನಿ. ಅಕ್ಕ, ಬೆಂಗಳೂರಿನಾಗ ಬೇಡ ಅಕ್ಕ. ಅಕ್ಕ, ನೀನು ಆಗಲೇ ಹೇಳ್ದಲ್ಲ, ಮೈಸೂರಿನಾಗೆ ಯಾರೋ ವಯಸ್ಸಾದವರು ಅವ್ರನ್ನ ನೋಡ್ಕೋಬೇಕು ಅಂತ. ನಂಗೆ ಅದೇ ಕೆಲಸ ಕೊಡ್ಸಕ್ಕ. ನಿನ್ ಚಿನ್ನು ಸುನೀತಾ ಮನೇಲೆ ಇರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೇಳ್ತಾನೆ ಇದೀನಲ್ಲ, ಚಿನ್ನುಗೆ ಸುನೀತಾ ಬಿಟ್ರೆ ಬೇರೆ ಯಾರೂ ಗೊತ್ತಿಲ್ಲ. ಚಿನ್ನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಂತೆ. ಪ್ರಜ್ಞೆ ತಪ್ಪು ಬಿದ್ದಿದ್ದ ಚಿನ್ನುಗೆ ಸುನೀತಾನೇ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸಿದ್ದು. ಇವತ್ತು ಚಿನ್ನು ಜೀವಂತವಾಗಿದ್ದಾಳೆ ಅಂದ್ರೆ ಅದಕ್ಕೆ ಸುನೀತಾನೇ ಕಾರಣ. ಸೊ ಅವಳು ಸುನೀತಾ ಮನೆಗೆ ಬಿಟ್ರೆ ಬೇರೆ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀ ಅವಳನ್ನ ಹುಡ್ಕೊಂಡು ಸುನೀತಾ ಮನೆಗೆ ಹೋಗ್ತೀಯ ಅಂತ ಚಿನ್ನು ಗೊತ್ತಿರುತ್ತಲ್ವಾ? ಆ ಕಾರಣಕ್ಕೆ ಅವಳು ಸುನೀತನ ಮನೆಗೆ ಹೋಗಿರಲ್ಲ ಅಂತ ನಾನು ಅನ್ಕೊಳ್ತೀನಿ. ಇನ್ನೆಲ್ಲಿಗೆ ಹೋಗಿರ್ತಾಳೆ? ಸರಿಮ್ಮ, ನೀನ್ ಹೇಳ್ದಂಗೆ ಕೇಳ್ತೀನಿ. ಸುನೀತನ ಮನೆಗೆ ಹೋಗೋಣ. ಆದ್ರೆ ಅವ್ರ ಮನೆ ಅಡ್ರೆಸ್ ಗೊತ್ತಾ ನಿನ್ಗೆ? ಇಲ್ಲ, ಆದ್ರೆ ಸುನೀತಾ ವರ್ಕ್ ಮಾಡೋ ಹಾಸ್ಪಿಟಲ್ ನನಗೆ ಗೊತ್ತು. ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರ ಅಡ್ರೆಸ್ ಕೊಡ್ತಾರಲ್ವಾ? ನೀನೊಂದು ಸ್ವಲ್ಪ ಬೇಗ ಓಡಿಸ್ತೀಯಾ? ನಿನ್ನಂಥ ಹಟ್ಮಾರಿ ಹುಡುಗಿನ ನಾನು ಎಲ್ಲೂ ನೋಡಲಿಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ನಾನು ಒಂದ್ಸಲ ಹೇಳಿದ್ನಲ್ಲ, ಕಳ್ಸಲ್ಲ ಅಂದಮೇಲೆ ಕಳ್ಸಲ್ಲ. ಅಕ್ಕ, ನೀನು ನನ್ನ ಕಣ್ಣೆದುರಿಗೆ ಇರಬೇಕು ಲಕ್ಷ್ಮಿ. ನೀನು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ ಅಂತ ನನಗೆ ಪ್ರತಿ ಕ್ಷಣ ಗೊತ್ತಾಗ್ತಾ ಇರಬೇಕು. ಇಷ್ಟು ದಿನ ನೀನು ಶ್ರುತಿ ಮನೇಲಿದ್ದೆ, ನನಗೆ ಯಾವ ಯೋಚನೆನೂ ಇರಲಿಲ್ಲ. ಆದರೆ ಈಗ ಯಾವುದೋ ಗೊತ್ತಿಲ್ಲದೆ ಇರೋ ಊರಿಗೆ ನಾನು ನಿನ್ನನ್ನು ಕಳಿಸಲ್ಲ. ಅಕ್ಕ, ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ವಾ? ನಾನು ಯಾವ ಸ್ಥಿತಿಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ನನ್ನಿಂದ ನನ್ನ ಅಕ್ಕನ ಬಾಳು, ನನ್ನ ಗಂಡನ ಬಾಳು ಹಾಳಾಗ್ಬೇಕಾ? ನನಗೆ ಜೀವನ ಕೊಟ್ಟು ಗಂಡ, ಜೀವ ಕೊಟ್ಟ ಅಕ್ಕ, ಇವರಿಬ್ರಿಗೂ ದ್ರೋಹ ಮಾಡಿ ನಾನು ಹೆಂಗೆ ಸಂತೋಷವಾಗಿರ್ಲಿ ಅಕ್ಕ? ಅಕ್ಕ, ಅರ್ಥ ಮಾಡ್ಕೋ. ಶ್ರುತಿ ಅಕ್ಕನಿಗೆ ಚೆನ್ನಾಗಿ ಗೊತ್ತು ಈ ಊರಲ್ಲಿ ನಿನ್ನ ಬಿಟ್ರೆ ನಂಗೆ ಬೇರೆ ಯಾರೂ ಗೊತ್ತಿಲ್ಲ ಅಂತ. ಅವಳು ಯಾವ ಕ್ಷಣ ಆದರೂ ಇಲ್ಲಿ ಬರ್ಬೋದು, ಯಾವತ್ತಿದ್ರೂ ಬಂದೇ ಬರ್ತಾಳಕ್ಕ. ಅವಳು ಬರೋಕ್ಕೂ ಮೊದಲೇ ನಾನು ಇಲ್ಲಿಂದ ದೂರ ಹೊರಟೋಗ್ಬೇಕಕ್ಕ. ನಾನೇನಾದರೂ ಆ ಮನೆಗೆ ತಿರ್ಗಾ ಹೋದರೆ ಅದರಿಂದ ಯಾರೂ ಸಂತೋಷವಾಗಿರಲ್ಲ ಅಕ್ಕ. 10 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ರಿಗೆ ಕೆಟ್ಟದಾದ್ರೂ ಪರವಾಗಿಲ್ಲ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಕ್ಕ, ಆದರೆ ನಾನು ಇಷ್ಟಪಡೋರು ಸುಖವಾಗಿರಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ್ವೆ. ನೀನು ಎಲ್ಲಿಗೆ ಹೋಗ್ತೀಯಾ? ಎಷ್ಟು ದೂರ ಹೋಗ್ತೀಯಾ?
ಎಷ್ಟೇ ದೂರ ಹೋದರೂ ನೀನು ನಿನ್ನ ನೆನ್ನೆನ ಬದಲಾಯಿಸೋಕ್ಕಾಗಲ್ಲ. ಬದಲಾಯಿಸೋಕ್ಕೂ ಆಗಲ್ಲ, ಮರೆಯೋಕ್ಕೂ ಆಗಲ್ಲ ಅಂತ ನಂಗೆ ಗೊತ್ತು. ಆದರೆ ನಾನು ಅವ್ರ ಕಣ್ಣಿಂದ ಎಷ್ಟು ದೂರ ಇರ್ತೀನೋ ಅವರು ಅಕ್ಕನೂ ಅಷ್ಟೇ ಸಂತೋಷವಾಗಿರ್ತಾರೆ. ನಿನ್ನ ಕೈ ಮುಗಿತೀನಿ ಸುನೀತಕ್ಕ. ನನ್ನನ್ನು ಈ ಮನೆಯಿಂದ ಎಷ್ಟು ಬೇಗ ಕಳಿಸ್ತೀಯೋ ಅಷ್ಟೇ ಒಳ್ಳೆಯದು. ನನ್ನಿಂದ ನಿನಗೆ ತೊಂದರೆ ಆಗೋದು ನಂಗೊಂದು ಚೂರು ಇಷ್ಟ ಇಲ್ಲ ಅಕ್ಕ. ಈಗ ಹೇಳಿ, ನಿಮ್ಗೆ ಯಾರು ಬೇಕು? ನಿಮ್ಮ ಮನೆ ಕೆಲಸದವಳ ಅಥವಾ ನಿಮ್ಮ ಹೆಂಡ್ತಿನ? ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ? ಚಂದು 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 ಚಿನ್ನು ಈ ಮನೆಗೆ ಬಂದಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಈ ಸೀರೆನೆ. ಸುನೀತಾ, ನನ್ನ ತಂಗಿ ಚಿನ್ನು ಎಲ್ಲಿ? ಸುನೀತಾ ಹೇಳಿ, ನಿಮ್ ಕಾಲಕ್ಕೆ ಬಿಡ್ತೀನಿ, ಪ್ಲೀಸ್ ಹೇಳಿ. ನಿನ್ನ ತಂಗಿ ಅವಳ ಗಂಡನ ಜೊತೆ ಬಾಳೋ ಭಾಗ್ಯ ಕೇಳ್ಕೊಂಡು ಬರದೇ ಇರ್ಬೋದು, ಆದರೆ ನಿನ್ನಂಥ ಅಕ್ಕನ ಪಡ್ಕೊಳ್ಳೋ ಪುಣ್ಯ ಮಾಡಿದಾಳೆ. ನಿಜ, ಲಕ್ಷ್ಮಿ ನಮ್ಮನೇಲೇ ಇದ್ಲು, ನನ್ನ ಜೊತೆಲೇ ಇದ್ಲು. ಚಿನ್ನು ಇಲ್ಲೇ ಇದ್ಲು, ಈಗ ತಾನೇ ಹೋದ್ಲು. ನೀವೊಂದು 10 ನಿಮಿಷ ಬೇಗ ಬಂದಿದ್ರೆ ಅವಳು ನಿಮಗೆ ಸಿಗ್ತಾ ಇದ್ಲು. ಎಲ್ಲಿ ಹೋದ್ಲವಳು? ಯಾವಾಗ ವಾಪಸ್ ಬರ್ತಾಳೆ? ಅವಳು ಯಾವಾಗ ಬರ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಹಾಗಂದ್ರೆ ಏನರ್ಥ? ಸ್ವಲ್ಪ ದಿನಕ್ಕೆ ಮುಂಚೆ ಅವಳು ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ಲು. ನಾನು ಇಲ್ಲೇ ಬೆಂಗಳೂರಲ್ಲೇ ಎಲ್ಲಾದರೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ. ಆದರೆ ಅವಳು ನನಗೆ ಬೆಂಗಳೂರಲ್ಲಿ ಕೆಲಸ ಬೇಡ, ಬೇರೆ ಎಲ್ಲಾದರೂ ಕೆಲಸ ಕೊಡಿಸಿ ಅಂದ್ಲು. ಮೈಸೂರಲ್ಲಿ ನನಗೆ ಪರಿಚಯ ಇರೋರೊಬ್ಬರಿದ್ರು, ವಯಸ್ಸಾದವರು. ಅವ್ರನ್ನ ನೋಡ್ಕೊಳ್ಳೋಕೆ ಯಾರಾದರೂ ಬೇಕಾಗಿತ್ತು, ಅದಕ್ಕೆ ಚಿನ್ನುಗೆ ಆ ಕೆಲಸ ಕೊಡಿಸಿದ್ದೀನಿ. ನಿಮ್ಮಿಬ್ಬರಿಗೂ ಅವಳು ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ ಈಗಲೂ ಅನ್ಸಿದ್ರೆ ಬೇಗ ಹೋಗಿ ಅವಳನ್ನ ತಡೀರಿ. ಯಾವ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾಳೆ? ಇಲ್ಲಿ 2 ಬಸ್ ಸ್ಟಾಪ್ ಇದೆ, ಒಂದು ಸಿವಿಲ್ ಬಸ್ ಸ್ಟಾಪು, ಇನ್ನೊಂದು ಗೌರ್ಮೆಂಟ್ ಬಸ್ ಸ್ಟಾಪು. ಅವಳು ಯಾವ ಕಡೆ ಹೋದ್ಲು ಅಂತ ನನಗೆ ಗೊತ್ತಿಲ್ಲ. ಸರಿ, ನಾವು ಅಲ್ಲೇ ಹೋಗಿ ನೋಡ್ತೀವಿ. ಬಾ ಚಂದ. ಒಂದು ನಿಮಿಷ ಶ್ರುತಿ, ಇಬ್ರು ಒಂದೇ ಕಡೆ ಹೋಗೋದು ಬೇಡ. ನೀ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗು, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮಿಬ್ಬರ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಈ ಪ್ರಪಂಚದಲ್ಲಿ ಒಬ್ಬ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ಗಂಡಸಾದ ನಿಮಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಲಕ್ಷ್ಮಿ ಕೈ ಬಿಡಬೇಡಿ, ಅವಳಿಗೊಂದು ಬಾಳ್ ಕೊಡಿ. ಅಣ್ಣ, ಮೈಸೂರಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರ್ತದೆ? ಇಲ್ಲೇ ಬರ್ತಮ್ಮ, ಕೂತಿರಿ, ವೆಯ್ಟ್ ಮಾಡಿ, ಬರ್ತೀವಿ, ಸ್ವಲ್ಪ ಹೊತ್ತು ಬರುತ್ತೆ. ಹಲೋ, ಎಲ್ಲಿದ್ಯಾ ಗೊಂಬೆ? ಚಿನ್ನು ಸಿಕ್ಕದ್ಲಾ? ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಾ, ನಾನು ಚಂದು ನರ್ಸ್ ಸುನೀತಾ ಅವ್ರ ಮನೆಗೆ ಹೋಗಿದ್ವಿ. ಅದೇ ಪಾಪ ಟ್ರೀಟ್ಮೆಂಟ್ ತೊಗೋತಿದಾರಲ್ಲ, ಆ ಹಾಸ್ಪಿಟಲ್ ನರ್ಸ್ ಸುನೀತಾ. ಅದೇ ಚಿನ್ನುಗೆ ಹೆಲ್ಪ್ ಮಾಡಿದ್ರಲ್ಲ, ಅವ್ರ ಮನೆಗೆ ಹೋಗಿದ್ವಿ. ಚಿನ್ನು ಅಲ್ಲಿಗೆ ಹೋಗಿದ್ಲಂತೆ, ಆದರೆ ನಾವು ಹೋಗೋಷ್ಟರಲ್ಲಿ ಅವಳು ಹೊರಟ್ಬಿಟ್ಟಿದ್ಲು. ಸುನೀತಾ ಅವರು ಚಿನ್ನುಗೆ ಯಾವುದೋ ಅಡ್ರೆಸ್ ಕೊಟ್ಬಿಟ್ಟು ಕಳಿಸಿದಾರಂತೆ. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ ಚಿನ್ನೂನ ಹುಡ್ಕೋದಿಕ್ಕೆ. ಜೋಪಾನ ಗೊಂಬೆ, ಯಾವುದೇ ಕಾರಣಕ್ಕೂ ಚಿನ್ನು ನಮ್ಮಿಂದ ದೂರ ಹೋಗಬಾರ್ದು. ಅವಳೇನಾದ್ರು ದೂರ ಆದರೆ ನಮ್ಮ 2 ಮನೆ ನೆಮ್ಮದಿನ ನಿರ್ನಾಮ ಆಗೋಗುತ್ತೆ. ಹೇಗಾದರೂ ಸರಿ, ಅವಳನ್ನ ಹುಡುಕಿ ವಾಪಸ್ ಮನೆಗೆ ಕರ್ಕೊಂಡು ಬಾ. ಥ್ಯಾಂಕ್ ಯು ಸೋ ಮಚ್ ಮಾ.
ಇಂಥ ಸಂದರ್ಭದಲ್ಲಿ ನೀನು ನನ್ನ ಜೊತೆ ಇರ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು. ನಾನು ನಿನ್ನ ಹೆತ್ತ ತಾಯಿ ಕಣೆ, ನಿನ್ನ ಮಲ್ತಾಯಿ ಅಲ್ಲ. ನನ್ನ ಮಗಳು ಕಷ್ಟದಲ್ಲಿರುವಾಗ ನಾನು ತಾನೇ ಅವಳ ಜೊತೆ ಇರಬೇಕು. ನನ್ನ ಮಗಳು ಸುಖನೇ ನನ್ನ ಸುಖ. ನೀನು ಚಿನ್ನನ್ನ ಮನೆ ಕರ್ಕೊಂಡು ಬರೋ ದಾರಿನೇ ಕಾಯ್ತಾ ಇರ್ತೀನಿ. ಹುಷಾರಾಗಿ ಮನೆಗೆ ಬೇಗ ಬಂದ್ಬಿಡಿ. ಓಕೆ, ನಂಗೆ ಅರ್ಜೆಂಟ್ ಕೆಲಸ ಇದೆ. ಬಾಯ್, ಆಮೇಲೆ ಫೋನ್ ಮಾಡ್ತೀನಿ. ಆ ಹಾಳಾದ ಮನೆ ಹಾಳಿ ನನ್ನ ಮಗಳು ಕಣ್ಣಿಗೆ ಬೀಳದೆ ಇದ್ರೆ ಸಾಕು. ನನ್ನ ಜೀವನನ ನರ್ಕ ಮಾಡಿದ್ದು ಅಲ್ಲದೆ ನನ್ನ ಮಗಳು ಜೀವನನ ನರ್ಕ ಮಾಡಿಬಿಟ್ಲು. ನೀನು ಯಾವಾಗ ಬಂದೆ ಕೈಲಾಶ್? ನೀನು ಫೋನ್ನಲ್ಲಿ ಮಾತಾಡ್ತಾ ಇರುವಾಗಲೇ ಬಂದೆ. ಇದ್ದಕ್ಕಿದ್ದ ಹಾಗೆ ಚಿನ್ನು ಮೇಲೆ ಇಷ್ಟು ಪ್ರೀತಿ ನನ್ನ ಹೆಂಡತಿಗೆ ಹೇಗಪ್ಪ ಬಂತು ದೇವ್ರೆ ಅಂದ್ಕೊಂಡು. ನೀನು ಫೋನ್ ಇಟ್ಟು ಮಾತಾಡ್ದಲ್ಲ, ಆಗ ಗೊತ್ತಾಯ್ತು ನನ್ನ ಹೆಂಡತಿ ಕಲ್ಪನಾ ಯಾವತ್ತೂ ಬದಲಾಗಲ್ಲ. ಜೀವನ ಪರ್ಯಂತ ಬರೀ ನಾಟಕ ಆಡ್ಕೊಂಡೇ ಕಳೆದ್ಬಿಟ್ಟೆ ಅಲ್ಲ. ಒಂದು ಹೇಳ್ತೀನಿ ಕೇಳು ಕಲ್ಪನಾ, ನೀನು ಚಿನ್ನುನ ಎಷ್ಟು ದ್ವೇಷಿಸ್ತಾ ಇದೆಯೋ ಗೊಂಬೆ ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ. ಆದರೆ ನೀನು ಅವಳನ್ನು ಯಾಕೆ ಅಷ್ಟು ದ್ವೇಷಿಸ್ತಾ ಇದೆಯೋ, ಅವಳು ಯಾಕೆ ಅವಳನ್ನು ಅಷ್ಟು ಇಷ್ಟಪಡ್ತಿದ್ದಾಳೋ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಿನ ನೋವು ಮಾತು ನಿನಗೆ ಹೇಗೆ ಅರ್ಥ ಆಗಬೇಕು ಕೈಲಾಶ್? ಇಷ್ಟು ವರ್ಷದಿಂದ ನಿನ್ನ ಜೊತೆ ಜೀವನ ಮಾಡ್ತಾ ಇದ್ದೀನಲ್ಲ, ಅಷ್ಟು ಅರ್ಥ ಆಗದೆ ಇದ್ರೆ ಹೇಗೆ? ಇದಕ್ಕೇನು ಕಡಿಮೆ ಇಲ್ಲ. ಚಿನ್ನು ಬರ್ತಾಳೆ, ಬಂದೇ ಬರ್ತಾಳೆ. ಅವಳು ಬರೋದನ್ನು ನೀನಾಗಲಿ ನಿನ್ನ ತಂಗಿ ಕುಮುದಾಗಲಿ ಯಾರೂ ತಡೆಯೋಕ್ಕಾಗಲ್ಲ. ಅವಳು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಚಂದು, ನಾನು ಇಡೀ ಬಸ್ ಸ್ಟ್ಯಾಂಡ್ ಹುಡುಕ್ದೆ, ಆದರೆ ಚಿನ್ನು ಮಾತ್ರ ಎಲ್ಲೂ ಸಿಗಲೇ ಇಲ್ಲ. ನೀನಲ್ಲಿದೆಯಾ? ಇಲ್ಲ ಶ್ರುತಿ, ಇನ್ನೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗಿಲ್ಲ. ಹೋದ್ಮೇಲೆ ಹುಡುಕಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಚಂದು, ಪ್ಲೀಸ್ ಹೇಗಾದರೂ ಮಾಡಿ ಚಿನ್ನನ್ನು ಹುಡುಕು. ನೋಡು, ಮೊದಲು ನಿನಗೇನಾದರೂ ಸಿಕ್ಕಿದ್ರೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡು. ನನಗೇನಾದರೂ ಸಿಕ್ಕಿದ್ರೆ ನಾನು ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಓಕೆ